ನಾನು ಸ್ವತಂತ್ರವಾಗಿ ಈ ನಾಡಿನ ಜನ 5 ವರ್ಷದ ಸರ್ಕಾರ ನನಗೆ ಕೊಟ್ಟಿಲ್ಲ. ನಾನು ಸರ್ಕಾರ ಕೆಲವು ಭಾಗದಲ್ಲಿ 38 ಜನ 40 ಜನ ಗೆಲ್ಲಿಸಿದಾಗ ಏನು ಸರ್ಕಾರ ಮಾಡಿದ್ದೆ. 2006-7 ಮೊನ್ನೆ ಯಾರೋ ಬಂದವರು ಹೇಳ್ತಾ ಇದ್ರು, ಕೃಷ್ಣದೇವರಾಯನ ಕಾಲದ ಆಡಳಿತ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ಅಂದರು. ಈ ಸರ್ಕಾರಕ್ಕೆ ಕೆಲವು ಅವರಿಂದ ಅಭಿವೃದ್ಧಿಗೆ ಬಗ್ಗೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಅವರಿಂದಲೂ ಮಾಹಿತಿ ತಗೋತಾ ಇದ್ದಾರೆ ಅವರು. ಈಗ ಈ ಸರ್ಕಾರದಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಪೂರ್ವಕವಂಥ ರೀತಿಯ ಕೆಲಸಗಳಿಗೆ ಬೆಂಗಳೂರು ಸಿಟಿ ಇರ್ಬೋದು, ಬೇರೆ ಬೇರೆ ಭಾಗಕ್ಕೆ ಅವರು ಈ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಹೇಳಿದ್ದು ನನಗೆ, ನಾನು ಮೆಚ್ಕೊಳ್ಳಿಕ್ಕೆ ನಾನು ಆಗ ಮಾಡಿದ್ದೀನಿ ಅಂತ ಹೇಳಲ್ಲ. ಸಮಾಜದಲ್ಲಿ ಸಿಕ್ಕಂಥ ಒಂದು ಅವಧಿನಲ್ಲಿ ನೀವೇನು ನಮ್ಮನ್ನು ಕೆಣಕಿದ್ದೀರಿ, ಜನತಾದಳ ಅಂತಕ್ಕಂಥದ್ದು ಇದ್ದಾಗ ಅಧಿಕಾರ ನಡೆಸಿರೋರು ನೀವೇ ಜಾಸ್ತಿ. ಆಗ್ಲೂ 5 ವರ್ಷ JH ಪಟೇಲ್ರಿದ್ದಾಗ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ನೀವೇ 4 ವರ್ಷ ಅವರು JH ಪಟೇಲ್ ಹೆಸರು ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ. ಅವತ್ತು ಸಹ ಬೆಂಗಳೂರು ನಗರ ಗುಂಡಿ. ಇವತ್ತು ನನಗೆ ಜ್ಞಾಪಕದಲ್ಲಿದೆ, ಜನ ಮಾತಾಡ್ತಾ ಇದ್ದಿತ್ತು 1995 ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಯಾವ ಮಟ್ಟದ ಆಡಳಿತ ಕೊಟ್ಟಿದ್ರಿ. ಅವತ್ತು ಬೆಂಗಳೂರು ನಗರದ ನಾಗರಿಕರು ಈಗ ಗುಂಡಿ ಬಗ್ಗೆ ವಿಶ್ವದಲ್ಲಿ ಚರ್ಚೆ ನಡೀತಾ ಇದೆಯಲ್ಲ, ಆಗಲೂ ಇದೇ ಕತೆ ನಡೆಸಿದ್ರಿ ನೀವು. ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. 2018 ರೈತರ ಸಾಲ ಮನ್ನಾ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ನಾನು ಎಷ್ಟು ಹಣ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಮಾಹಿತಿ ಇಲ್ಲ. ನಿಮ್ಮ ಮನೆಗೆ ಬಂದು ಕೊಟ್ಟೆ ನಾನು. ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ ಅಭಿವೃದ್ಧಿಗೆ. ಮೊನ್ನೆ ಡೆಲ್ಲಿಲಿದ್ದಾಗ ಒಬ್ಬರು ಸೀನಿಯರ್, ಅದು ಮೊದಲು ನಮ್ಮ ಪಕ್ಷದಲ್ಲೇ ಇದ್ದವರು, ಸೀನಿಯರ್ ಲೀಡರ್ ಈ ಕಾಂಗ್ರೆಸ್ನಲ್ಲಿ ಬಂದು ಹೇಳ್ತಾರೆ, ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದವರು,